ಆ ಚಿನ್ನನ್ನ ಮೊದಲು ಮನೆಯಿಂದ ಹೊರಗಡೆ ಹಾಕಿ ಅಣ್ಣ. ನನ್ಗೆ ಹೇಳೋದಕ್ಕೆ ಅಸಹ್ಯ ಆಗ್ತಾ ಇದೆ, ನಾಲ್ಗೆನೆ ಬರ್ತಾ ಇಲ್ಲ. ಈಗ ತಾನೇ ನಿಮ್ ತಂಗಿನ ಮನೆ ಒಳಗಡೆ ಕರ್ಕೊಂಡು ಹೋದ ಅಣ್ಣ. ಸೊಂಟಕ್ಕೆ ಕೈ ಬಳಸಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸಾಕು ಮುಚ್ಚಮ್ಮ ಬಾಯಿ. ಸಾಕು. ಒಂದು ಮಾತು ನನ್ನ ತಂಗಿ ಬಗ್ಗೆ ಏನಾದರೂ ಮಾತಾಡಿದ್ರೆ ಆಮೇಲೆ ಚೆನ್ನಾಗಿರಲ್ಲ. ಶಂಕರು ನಿಮ್ ಬಗ್ಗೆ ಹೇಳಿದ್ದು ಸರಿಯಾಗೇ ಇದೆ. ಅಲ್ಲ, ನಿಮ್ಮನ್ನ ಊರಿಂದ ಕರ್ಕೊಂಬಂದು ನಾವು ಚೆನ್ನಾಗಿ ನೋಡ್ಕೊಂಡ್ವಲ್ಲ, ಅದಕ್ಕೆ ಒಳ್ಳೆ ಬಹುಮಾನ ಕೊಟ್ರಿ. ನಿಮ್ಮನ್ನ ನಾನು ನಮ್ಮ ಕುಟುಂಬ ಎಲ್ಲ ಒಳ್ಳೆ ಜನ ಅಂತ ಅನ್ಕೊಂಡಿದ್ವಿ. ಏನ್ ಅನ್ಕೊಂಡಿದ್ದೀರಾ ನಮ್ಮನ್ನ ನೀವು? ಅವನ ಮೇಲಿರೋ ಕೋಪಕ್ಕೆ ನನ್ನ ತಂಗಿ ಹೆಸರನ್ನ ಕೆಡಿಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಯಾರು ಹೇಗೆ ಅಂತ ಗೊತ್ತಾಯ್ತು. ಅವನು ಹೇಳ್ದಾಗ ನಾನು ನಂಬಲಿಲ್ಲ. ಇಡಮ್ಮ ಫೋನು. ಇನ್ನೊಂದ್ಸಲ ನನಗೆ ಫೋನ್ ಮಾಡಿದ್ರೆ ಅಷ್ಟೇ, ಆಮೇಲೆ ಚೆನ್ನಾಗಿರೋದಿಲ್ಲ. ಅಣ್ಣ ಫೋನ್ ಇಡಮ್ಮ ಅಂದ ಇಡಮ್ಮ ಫೋನು. ರೀ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಯಾರದು? ಈಗ ತಾನೇ ಡಾಕ್ಟರ್ ಹೇಳೋಗ್ಲಿಲ್ವಾ? ಅವ್ರು ಹೇಳೋಗಿ ಇನ್ನು 1 ನಿಮಿಷನೂ ಆಗಿಲ್ಲ, ಆಗ್ಲೇ ಹಾರಾಟ ಕೂಗಾಟ ಎಲ್ಲ ಶುರು ಮಾಡ್ಬಿಟ್ಟಿದ್ದೀರಾ. ಆಯ್ತು, ನೀವು ಕಿರ್ಚಾಡಿ ಕೂಗಾಡಿ. ನಾನು ಈಗ್ಲೇ ಡಾಕ್ಟರ್ ಹತ್ರ ಹೋಗಿ ಡಿಸ್ಚಾರ್ಜ್ ಕ್ಯಾನ್ಸಲ್ ಮಾಡ್ಬಿಡಿ, ಇನ್ನೂ 2 ದಿನ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಸುಮತಿ, ಏನ್ ಸುಮತಿ ನೀನು? ನಾನು ಅದು ಬಿಡು, ಏನೋ ಟೆನ್ಷನ್ ಕೂಗಾಡ್ಬಿಟ್ಟೆ. ನೀನೊಂದು ಕೆಲಸ ಮಾಡು, ಒಂದು ಲೋಟ ಕಾಫಿ ಬಿಸಿ ಬಿಸಿ ಇರಲಿ. ಸರಿ. ಅಣ್ಣ, ಯಾರದು? ಯಾರು ನಿನಗೆ ಇಷ್ಟೊಂದು ಟೆನ್ಷನ್ ಮಾಡ್ದವ್ರು? ಹಾ, ಇನ್ಯಾರಮ್ಮ? ನಮ್ ಶಂಕರು ಇದಾನಲ್ಲ, ಅವ್ರ ಸೋದರತ್ತೆ. ಸೋದ್ರತ್ತೆನಾ? ಏನಂತೆ? ಅವ್ರು ಏನ್ ಹೇಳಿದ್ರು? ಹೇಳಣ್ಣ, ಹೇಳದೇನು ಅಂತ. ಶಂಕರ್ ಮೇಲೆ ಏನಾದ್ರೂ ಕಂಪ್ಲೇಂಟ್ ಮಾಡಿದ್ರಾ? ಅದಕ್ಕೆ ನಿನಗೆ ಕೋಪ ಬಂದಿರ್ಬೇಕು, ಅದಕ್ಕೆ ಕೂಗಾಡ್ತಿದ್ಯಾ? ಅವರು ಬರೀ ಶಂಕರು ಬಗ್ಗೆ ಮಾತಾಡಿಲ್ಲ, ಈಗ ಫೋನಲ್ಲಿ ಶಂಕರು ಬಗ್ಗೆ ನಿನ್ ಬಗ್ಗೆ ತಪ್ಪಾಗಿ ಮಾತಾಡ್ತಾರೆ. ಎಷ್ಟಿರ್ಬೇಕು ಅವ್ರಿಗೆ? ಕೋಪ ಬರಲ್ವಾ? ಅಣ್ಣ, ಏನಣ್ಣ ನೀನು? ಏನಮ್ಮ ನೀನು? ಯಾರೋ ಏನೋ ತಪ್ಪಾಗಿ ಮಾತಾಡಿದ ತಕ್ಷಣ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯಾ? ಸರಿ, ಅದು ಏನಂದ್ರು ಅವರು? ಏನೂ ಇಲ್ಲ. ಆ ಹೆಂಗ್ಸ್ ಏನ್ ಹೇಳ್ತಾ ಇದೆ ಗೊತ್ತಾ? ಅಮ್ಮ ಮಗಳನ್ನ ಮನೆಯಿಂದ ಕಳಿಸ್ಬಿಟ್ಟು ಶಂಕರು ನಿನ್ ಜೊತೆ ಮನೆ ಒಳಗಡೆ ಹೋದಂತೆ.